ಯಾವ ಕ್ಷೇತ್ರದಲ್ಲಿ ಒಂದು ನದಿ ಉತ್ತರ ವಾಹಿನಿಯಾಗಿ ಹರಿತಾ ಇರತ್ತೋ ಅಂತ ಕ್ಷೇತ್ರದಲ್ಲಿ ತುಂಬಾ ಶಕ್ತಿ ಇರತ್ತೆ. ನೀವು ಆ ಕ್ಷೇತ್ರಕ್ಕೆ ಹೋಗಿ ನೀವು ಏನೇ ಬೇಡಿದ್ರು ಕೂಡ ಆ ಕ್ಷೇತ್ರದಲ್ಲಿ ನಿಮಗೆ ಪ್ರತಿಯೊಂದು ಕಾರ್ಯಗಳು ಸಿದ್ಧಿಯಾಗತ್ತೆ. ಹೌದು, ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ದಿವ್ಯ ಕ್ಷೇತ್ರ ಹರಿಹರಪುರ ಮಠಕ್ಕೆ. ಇಲ್ಲಿ ತುಂಗಭದ್ರಾ ನದಿ ಉತ್ತರ ವಾಹಿನಿಯಾಗಿ ಹರಿತಾ ಇರುವಂತದ್ದು. ಈ ಕ್ಷೇತ್ರದ ಬಗ್ಗೆ ಹೇಳೋದು ಸಾಕಷ್ಟಿದೆ, ಹೇಳ್ತಾ ಹೋದ್ರೆ ಟೈಮೇ ಸಾಲೋದಿಲ್ಲ. ಆದ್ರೂ ಹೇಳುವಂತ ಒಂದು ಸಣ್ಣ ಪ್ರಯತ್ನ. ಈ ದಿವ್ಯ ಕ್ಷೇತ್ರ ಹರಿಹರಪುರ ಮಠ ಇರೋದು ನಮ್ಮ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ, ಶೃಂಗೇರಿಯಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿದೆ. ಈ ಕ್ಷೇತ್ರದ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಎರಡೆರಡು ಗರ್ಭಗುಡಿ ಇರತಕ್ಕಂಥ ಒಂದು ಕ್ಷೇತ್ರ. ಒಂದು ಕೆಳಗಿನ ಗರ್ಭಗುಡಿಯಲ್ಲಿ ಯಂತ್ರರಾಜ ವಜ್ರಸ್ತಂಭ, ಆ ಯಂತ್ರರಾಜ ವಜ್ರಸ್ತಂಭದ ಬಿಂದು ಮೇಲಿರೋದೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ, ಪಚ್ಚೆ ಕಲ್ಲಿನಿಂದ ನಿರ್ಮಿತವಾಗಿರ್ತಕ್ಕಂಥ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹ. ಇಲ್ಲಿ ಅಗಸ್ತ್ಯ ಮಹರ್ಷಿಗಳಿಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸಾಕ್ಷಾತ್ ದರ್ಶನವನ್ನ ನೀಡಿದಂತಹ ಸ್ಥಳ. ಆದಿಗುರು ಶಂಕರಾಚಾರ್ಯರು ಶ್ರೀಚಕ್ರ ಯಂತ್ರೋದ್ಧಾರವನ್ನ ಮಾಡಿ ಶಾರದಾ ಪರಮೇಶ್ವರಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು